ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಆರ್ಸಿಬಿ ಪಂದ್ಯಗಳನ್ನು ಆಡಿಸಲು ಈಗಾಗಲೇ ತಯಾರಿಯನ್ನ ನಡೆಸಲಾಗ್ತಾ ಇದೆ. ಕೆಎಸ್ಸಿಎ ಅಧ್ಯಕ್ಷ ವೆಂಕಟೇಶ್ ಪ್ರಸಾದ್ ಪೊಲೀಸ್ ಆಯುಕ್ತರ ಕಚೇರಿಗೆ ಆಗಮಿಸಿ ಸೀಮಂತ್ ಕುಮಾರ್ ಸಿಂಗ್ ಅವರನ್ನ ಭೇಟಿಯಾಗಿದ್ದಾರೆ. ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ 2025ನೇ ಸಾಲಿನ ವಿಜಯ್ ಹಜಾರೆ ಟ್ರೋಫಿ ಪಂದ್ಯ ನಡೆಸಲು ಅನುಮತಿ ನೀಡಬೇಕೆಂದು ಮನವಿ ಮಾಡಿದರು. ಡಿಸೆಂಬರ್ 24ರಿಂದ ಆರಂಭವಾಗಲಿರುವ ವಿಜಯ್ ಹಜಾರೆ ಟ್ರೋಫಿ ಪಂದ್ಯದ ಬಗ್ಗೆ ಚರ್ಚಿಸಿದ್ದಾರೆ. ಜೊತೆಗೆ ಐಪಿಎಲ್ ಪಂದ್ಯಗಳು ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ನಡೆಸುವ ಬಗ್ಗೆ ಚರ್ಚಿಸಿದ್ದಾರೆ ಎನ್ನಲಾಗಿದೆ. ಇನ್ನು ಕಮಿಷನರ್ ಭೇಟಿ ಬಳಿಕ ಕೆಎಸ್ಸಿಎ ಸದಸ್ಯ ವಿನಯ್ ಮೃತ್ಯುಂಜಯ ಪ್ರತಿಕ್ರಿಯಿಸಿ ವಿಜಯ್ ಹಜಾರೆ ಟ್ರೋಫಿ ಪಂದ್ಯಾವಳಿ ಸಂಬಂಧ ಚರ್ಚಿಸಲಾಗಿದೆ ಎಂದು ತಿಳಿಸಿದರು. ಇದೇ ವಿಚಾರವಾಗಿ ಗೃಹ ಸಚಿವ ಪರಮೇಶ್ವರ್ ಭೇಟಿಯಾಗಿ ಮಾತುಕತೆ ನಡೆಸಿದ್ದಾರೆ. ಪೊಲೀಸ್ ಅವ್ರಿಗೆ ನಾವು ಅನುಮತಿ ಕೋರಿ ಪತ್ರ ಬರೆದಿದ್ದೀವಿ. ಆಗಸ್ಟ್ 19ನೇ ತಾರೀಕು ಇವರು KSAಗೆ ಒಂದು ಪತ್ರ ಬರೆದಿದ್ರು. ಈ ಕುನ್ನಾ ಕಮಿಟಿ ರೆಕಮೆಂಡೇಶನ್ಸ್ ಏನಿದೆ ಅದ್ರ ಬಗ್ಗೆ ನೀವು ಯಾವ ರೀತಿ ಅದನ್ನು ಇಂಪ್ಲಿಮೆಂಟ್ ಮಾಡ್ತೀರಂತ. ಯಾವುದೇ ರೀತಿ KSಯಿಂದ ಅವ್ರಿಗೆ ಉತ್ತರ ಹೋಗಿರಲಿಲ್ಲ. ನಮ್ಮದು ಚುನಾವಣೆ ಮುಗಿದಿದೆ 8ನೇ ತಾರೀಕು 7ನೇ ತಾರೀಕು ನವಂಬರು. ನಾವು ಬಂದ ತಕ್ಷಣ ಅದರ ಇದು ಏನೇನು ಅವ್ರದ್ದು ಶಿಫಾರಸುಗಳಿತ್ತು ಕುನ್ನಾ ಕಮಿಟಿ ಅವ್ರದ್ದು, ಅದರಲ್ಲಿ ಏನು ಮಾಡಬೇಕು, ಯಾವ ರೀತಿ ಮಾಡಬೇಕು, ಅದಕ್ಕೆಲ್ಲ ಸಲಹೆಗಳು ಕೇಳಿದ್ದೀವಿ. ಅನುಮತಿ ಕೋರಿ ಪತ್ರ ಬರೆದಿದ್ದೀವಿ. ಈಗ 5 ಗಂಟೆಗೆ ನಮ್ಮ ಹೋಮ್ ಮಿನಿಸ್ಟರ್ ಜೊತೆ ಮೀಟಿಂಗ್ ಇದೆ. ಅವ್ರ ಜೊತೆ ಈಗ ನಾವು ಮೀಟಿಂಗ್ ಆದಮೇಲೆ ಇದಕ್ಕೆಲ್ಲ ಒಂದು ಕ್ಲಿಯರಾಗಿ ಒಂದು ಕ್ಲಾರಿಟಿ ಬರುತ್ತೆ ಏನಾಗುತ್ತೆ ಅಂತ ಸರ್. ಇವಾಗ ಹೋಮ್ ಮಿನಿಸ್ಟರ್ ಮೀಟ್ ಮಾಡಿದ್ಮೇಲೆ ಗೊತ್ತಾಗುತ್ತೆ ನಮಗೆ. ಇವಾಗ ಹೋಮ್ ಮಿನಿಸ್ಟರ್ ಇವಾಗ ಪತ್ರ ಕೋರಿ ಏನು ಬರೆದಿದ್ದೀವಿ, ಹೋಮ್ ಮಿನಿಸ್ಟರ್ ಮೀಟ್ ಮಾಡ್ಬೇಕಾದ್ರೆ ಕ್ಯಾಬಿನೆಟ್ ಇನ್ನೂ ಏನು ಬಂದಿಲ್ಲ. ಹೋಮ್ ಮಿನಿಸ್ಟರ್ ಮೀಟ್ ಮಾಡ್ಬೇಕಾದ್ರೆ ಕ್ಯಾಬಿನೆಟಲ್ಲಿ ಈಗ ಅಪ್ರೂವ್ ಆಗಿ ಹೋಮ್ ಮಿನಿಸ್ಟ್ರಿಗೆ